ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 19/4/2026 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿಯ ದಿನಾಂಕ 15/12/2009. ಪರಿವಾರದ ಜೊತೆ ಪ್ರೀತಿಯನ್ನು ನಿಭಾಯಿಸಲು ಜ್ಞಾನಪೂರ್ಣರಾಗಿ ತಂದೆಯ ಸಮಾನ ಸಾಕ್ಷಿತನದ ಸ್ಥಿತಿಯಲ್ಲಿರಿ. ತಂದೆ, ಸ್ವಯಂ, ಡ್ರಾಮಾ ಮತ್ತು ಪರಿವಾರ ನಾಲ್ಕರಲ್ಲಿ ನಿಶ್ಚಯ ಬುದ್ಧಿಯವರಾಗಿ ವಿಜಯಿಗಳಾಗಿರಿ. ಇಂದು ಸಮರ್ಥ ತಂದೆ ತನ್ನ ಸಮರ್ಥ ಮಕ್ಕಳನ್ನು ನೋಡ್ತಿದ್ದೇವೆ. ಏಕೆಂದರೆ ಪ್ರತಿಯೊಂದು ಮಗು ಸ್ನೇಹದಿಂದ ತಂದೆಯ ಸಮಾನರಾಗುವ ಪುರುಷಾರ್ಥ ಬಹಳ ಲಗನ್ನಿನಿಂದ ಮಾಡ್ತಿದ್ದಾರೆ. ಬಾಪ್ದಾದರವರು ಮಕ್ಕಳನ್ನು ನೋಡಿ ಖುಷಿ ಪಡ್ತೇವೆ ಮತ್ತು ಹೃದಯದಲ್ಲಿ ಮಕ್ಕಳ ಗೀತೆಯನ್ನು ಹಾಡ್ತೇವೆ. ವಾಹ್ ಮಕ್ಕಳೇ ವಾಹ್. ಏಕೆಂದರೆ ಮಕ್ಕಳು ತಂದೆಯ ತಲೆಯ ಕಿರೀಟವಾಗಿದ್ದಾರೆ. ನೋಡಿ, ಮಕ್ಕಳ ಪೂಜೆ ಡಬಲ್ ರೂಪದಲ್ಲಿ ಆಗ್ತದೆ, ತಂದೆಯ ಪೂಜೆ ಒಂದು ರೂಪದಲ್ಲಿ ಆಗ್ತದೆ. ಅಂದಾಗ ಮಕ್ಕಳು ತಂದೆಗಿಂತಲೂ ತಂದೆಯ ಮೂಲಕ ಮುಂದೆ ಹೋಗ್ತಾರೆ. ಆದ್ದರಿಂದ ತಂದೆ ಮಕ್ಕಳ ಪುರುಷಾರ್ಥವನ್ನು ನೋಡಿ ಖುಷಿಯಾಗ್ತೇವೆ. ನಂಬರ್ ವಾರಂತೂ ಇದ್ದೀರಿ, ಆದರೆ ಪುರುಷಾರ್ಥದ ಲಕ್ಷ್ಯ ಮುಂದುವರೆಸುತ್ತಿದೆ. ಇಂದು ಅಮೃತ ವೇಳೆ ನಾಲ್ಕೂ ಕಡೆಯ ಮಕ್ಕಳಲ್ಲಿ ಒಂದು ಮಾತು ಯಾವುದು ಜ್ಞಾನದ ಫೌಂಡೇಶನ್ ಆಗಿದೆ ಅದನ್ನು ನೋಡಿದೆವು. ಫೌಂಡೇಶನ್ ಆಗಿದೆ ನಿಶ್ಚಯ. ನಿಶ್ಚಯ ಬುದ್ಧಿ ವಿಜಯಿ ಎಂದು ಹೇಳಲಾಗ್ತದೆ. ಅಂದಾಗ ಇಂದು ಎಲ್ಲರ ನಿಶ್ಚಯವನ್ನು ನೋಡಿದೆವು. ಎಲ್ಲರದ್ದು ನಂಬರ್ ವಾರ್ ತಂದೆಯಲ್ಲಂತೂ ನಿಶ್ಚಯ ಇದ್ದೇ ಇದೆ. ಅದರ ಚಿಹ್ನೆ ಎಲ್ಲರೂ ತಂದೆಯನ್ನು ಗುರುತಿಸಿ ತಂದೆಯ ಮಕ್ಕಳಾಗಿದ್ದೀರಿ ಮತ್ತು ಇಲ್ಲಿಗೂ ತಂದೆಯೊಂದಿಗೆ ಮಿಲನ ಮಾಡಲು ಬಂದಿದ್ದೀರಿ. ತಂದೆಯಲ್ಲಿ ಪ್ರತಿಯೊಂದು ಮಗುವಿಗೆ ತುಂಡಾಗದ ನಿಶ್ಚಯವಿದೆ, ಆದರೆ ತಂದೆಯ ಜೊತೆ ಇದೆ. ಅನ್ಯ ನಿಶ್ಚಯವೂ ಪಕ್ಕಾ ಇರಬೇಕಾಗಿದೆ. ಅದಾಗಿದೆ ಸ್ವಯಂನ ಪ್ರತಿ ನಿಶ್ಚಯ, ಜೊತೆಯಲ್ಲಿ ಡ್ರಾಮಾದಲ್ಲಿ ನಿಶ್ಚಯ ಮತ್ತು ಪರಿವಾರದಲ್ಲಿ ನಿಶ್ಚಯ. ಈ ನಾಲ್ಕು ಪ್ರಕಾರದ ನಿಶ್ಚಯದಲ್ಲಿ ಪಕ್ಕಾ ಇರಬೇಕು. ಅರ್ಥಾತ್ ನಿಶ್ಚಯ ಬುದ್ಧಿ ವಿಜಯಂತಿ ಆಗಬೇಕಾಗಿದೆ. ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ, ಈ ನಾಲ್ಕು ನಿಶ್ಚಯದಲ್ಲಿ ಪಕ್ಕಾ ಇದ್ದೇವೆಯೇ? ತಂದೆಯಲ್ಲಂತೂ ಎಲ್ಲರೂ ಹೇಳ್ತಾರೆ, ಬಾಬಾ ನನ್ನವರು ಮತ್ತು ನಾನು ಬಾಬಾರವನು. ತಂದೆಯನ್ನು ನನ್ನವರು ಎಂದು ಹೇಳಿ ತಂದೆಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡಿರಿ. ಸದಾ ತಂದೆಯ ಮೂಲಕ ಅಧಿಕಾರಿಗಳಾಗಿ ಸರ್ವ ಖಜಾನೆಗಳಿಗೆ ಅಧಿಕಾರಿಗಳಾದಿರಿ. ಇದರ ಜೊತೆಯಲ್ಲಿ ಸ್ವಯಂನ ಪ್ರತಿಯೂ ಸಹ ನಿಶ್ಚಯದ ಅವಶ್ಯಕತೆ ಇದೆ. ಏಕೆ? ಒಂದು ವೇಳೆ ಸ್ವಯಂನಲ್ಲಿ ನಿಶ್ಚಯವಿಲ್ಲದಿದ್ದರೆ ಹೃದಯ ವಿದೀರ್ಣರಾಗ್ತಿರಿ. ಸ್ವಯಂನಲ್ಲಿ ನಿಶ್ಚಯ ಇದೇ ಆಗಿದೆ, ನಾನು ತಂದೆಯ ಮೂಲಕ ಸ್ವಮಾನಧಾರಿಯಾಗಿದ್ದೇನೆ, ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ. ಸ್ವಯಂ ತಂದೆಯೇ ನನಗೆ ಎಷ್ಟೊಂದು ಸ್ವಮಾನವನ್ನು ಕೊಟ್ಟಿದ್ದಾರೆ. ಒಂದೊಂದು ಸ್ವಮಾನವನ್ನು ಸ್ಮೃತಿಯಲ್ಲಿ ತಂದಿದ್ದೆಯಾದರೆ ಎಷ್ಟೊಂದು ನಶೆ ಏರ್ತದೆ. ಇತ್ತೀಚಿನ ದಿನಗಳಲ್ಲಿ ಯಾರಿಗಾದರೂ ಯಾವುದೇ ಬಿರುದು ಸಿಕ್ಕಿತೆಂದರೆ ಇದು ನನ್ನ ಭಾಗ್ಯವೆಂದು ತಿಳಿಯುತ್ತಾರೆ. ಆದರೆ ತಾವು ಮಕ್ಕಳಿಗಂತೂ ಒಂದೊಂದು ಸ್ವಮಾನವನ್ನು ಯಾರು ಕೊಟ್ಟಿದ್ದಾರೆ? ಸ್ವಯಂ ಬಾಪ್ದಾದರವರು ಪ್ರತಿಯೊಂದು ಮಗುವನ್ನು ಸ್ವಮಾನಧಾರಿಯನ್ನಾಗಿ ಮಾಡಿದ್ದಾರೆ. ಒಂದೊಂದು ಸ್ವಮಾನದ ನೆನಪು ಮಾಡ್ತಾ ಖುಷಿಯಲ್ಲಿ ಹಾರುತ್ತೀರಿ. ಅಂದಾಗ
ಸ್ವಯಂನಲ್ಲಿಯೂ ಸಹ ಸದಾ ನಿಶ್ಚಯದ ನಶೆ ಇರಬೇಕು. ನಾನು ತಂದೆಯ ಮೂಲಕ ಸ್ವರಾಜ್ಯಾಧಿಕಾರಿ, ಸ್ವಮಾನಧಾರಿ, ಕೋಟಿಯಲ್ಲಿ ಕೆಲವು ಆತ್ಮರಲ್ಲಿ ನಾನಾತ್ಮನಾಗಿದ್ದೇನೆ. ಹೇಗೆ ತಂದೆಯಲ್ಲಿ ನಿಶ್ಚಯವಿದೆ, ಅದರ ಜೊತೆ ಸ್ವಯಂನ ಪ್ರತಿಯೂ ಸಹ ನಿಶ್ಚಯದ ಅವಶ್ಯಕತೆ ಇದೆ. ಏಕೆಂದರೆ ಸ್ವಯಂನಲ್ಲಿ ನಿಶ್ಚಯವಿದ್ದಿದ್ದೆಯಾದರೆ ಎಲ್ಲಿ ನಿಶ್ಚಯವಿದೆ ಅಲ್ಲಿ ಪ್ರತಿಯೊಂದು ಕರ್ಮದಲ್ಲಿ ನಿಶ್ಚಯ ಬುದ್ಧಿ, ಅರ್ಥಾತ್ ಸ್ವಮಾನಧಾರಿ ವಿಜಯಿಗಳು. ನಿಶ್ಚಯದ ಅರ್ಥವೇ ಆಗಿದೆ ಸಫಲತೆ. ಈ ರೀತಿಯೆಲ್ಲ ನಮಗೆ ತಂದೆಯ ಮೇಲೆ ನಿಶ್ಚಯವಿದೆ, ಅದಂತೂ ಬಹಳ ಒಳ್ಳೆಯದು. ಆದರೆ ಜೊತೆಯಲ್ಲಿ ಸ್ವಯಂನ ನಶೆಯೂ ಸಹ ನಾನ್ಯಾರು ಎಂಬುದರ ಅವಶ್ಯಕತೆ ಇದೆ. ಒಂದೊಂದು ಸ್ವಮಾನವನ್ನು ನೆನಪು ಮಾಡಿದರೆ ನಿಶ್ಚಯ ಹಾಗೂ ನಶೆ ತಮ್ಮ ಚಲನೆ ಮತ್ತು ಚೆಹರೆಯಲ್ಲಿ ಕಂಡುಬರುತ್ತಿದೆ ಮತ್ತು ಮುಂದೆಯೂ ಸಹ ಕಂಡುಬರ್ತದೆ. ಇದರ ಜೊತೆಯಲ್ಲಿ ಮೂರನೆಯ ಮಾತು, ಡ್ರಾಮಾದ ಮೇಲೂ ಸಹ ನಿಶ್ಚಯ ಬಹಳ ಅವಶ್ಯಕತೆ ಇದೆ. ಏಕೆಂದರೆ ಡ್ರಾಮಾದಲ್ಲಿ ಸಮಸ್ಯೆಗಳೂ ಸಹ ಬರ್ತವೆ ಮತ್ತು ಸಫಲತೆಯೂ ಸಹ ಆಗ್ತದೆ. ಒಂದು ವೇಳೆ ಡ್ರಾಮಾದಲ್ಲಿ ಪಕ್ಕಾ ನಿಶ್ಚಯವಿದ್ದರೆ, ಡ್ರಾಮಾದ ನಿಶ್ಚಯದಿಂದ ಯಾರು ನಿಶ್ಚಯ ಬುದ್ಧಿಯುಳ್ಳವರಾಗಿದ್ದಾರೆ ಅವರು ಸಮಸ್ಯೆಯನ್ನು ಸಮಾಧಾನ ರೂಪದಲ್ಲಿ ಬದಲಾವಣೆ ಮಾಡ್ತಾರೆ. ಏಕೆಂದರೆ ನಿಶ್ಚಯ ಅರ್ಥಾತ್ ವಿಜಯ ಅಂದಾಗ ಯಾರ ಮೇಲೆ ವಿಜಯಿಯಾಗ್ತಾರೆ? ಪರಿವರ್ತನೆ ಮಾಡುವುದರಲ್ಲಿ. 1 ಸೆಕೆಂಡಿನಲ್ಲಿ ಸಮಸ್ಯೆ ಪರಿವರ್ತನೆಯಾಗಿ ಸಮಾಧಾನ ಸ್ವರೂಪವಾಗ್ತದೆ. ಏರುಪೇರಿನಲ್ಲಿಯೂ ಬರುವುದಿಲ್ಲ, ಅಚಲರಾಗಿರ್ತಾರೆ. ಏಕೆಂದರೆ ಡ್ರಾಮಾದ ಜ್ಞಾನದಿಂದ ಅಡೋಲ ಅಚಲರಾಗ್ತಾರೆ. ಈ ನಿಶ್ಚಯವಿರ್ತದೆ, ನಾನೇ ಕಲ್ಪದ ಮೊದಲೂ ಸಹ ಸಮಾಧಾನ ಸ್ವರೂಪ ಅರ್ಥಾತ್ ಸಫಲ ಆತ್ಮನಾಗಿದ್ದೆನು, ಆಗಿದ್ದೇನೆ ಮತ್ತು ಕಲ್ಪದ ನಂತರವೂ ಸಹ ನಾನೇ ಆಗ್ತೇನೆ ಅಂದಾಗ ಈ ನಶೆ ಡ್ರಾಮಾದ ನಿಶ್ಚಯ ಪಕ್ಕಾ ಮಾಡಿಸ್ತದೆ. ಹೆಮ್ಮೆ ಇರ್ತದೆ, ನಶೆ ಇರ್ತದೆ. ನಾನೇ ಆಗಿದ್ದೆನು, ನಾನೇ ಆಗಿದ್ದೇನೆ ಮತ್ತು ನಾನೇ ಆಗ್ತೇನೆ. ಆದ್ದರಿಂದ ಈ ಪುರುಷಾರ್ಥಿ ಜೀವನದಲ್ಲಿ ಡ್ರಾಮಾದ ನಿಶ್ಚಯವೂ ಅವಶ್ಯಕತೆ ಇದೆ. ಮತ್ತು ಜೊತೆಯಲ್ಲಿ 4ನೆಯದಾಗಿದೆ ಪರಿವಾರದ ಮೇಲೆ ನಿಶ್ಚಯ. ಏಕೆಂದರೆ ತಂದೆ ಬಂದ ಕೂಡಲೇ ಪರಿವಾರಕ್ಕೆ ಜನ್ಮ ಕೊಟ್ಟರು ಅಂದಾಗ ಹೇಗೆ ತಂದೆಯಲ್ಲಿ ನಿಶ್ಚಯವಿದೆ ಹಾಗೆಯೇ ಪರಿವಾರದಲ್ಲಿಯೂ ನಿಶ್ಚಯದ ಅವಶ್ಯಕತೆ ಇದೆ. ಏಕೆಂದರೆ ಪರಿವಾರ ಯಾರದ್ದಾಗಿದೆ ಮತ್ತು ಇಷ್ಟು ದೊಡ್ಡ ಪರಿವಾರ ಮತ್ಯಾರದ್ದಾಗಲು ಸಾಧ್ಯ ಅಂದಾಗ ಪರಿವಾರದ ನಿಶ್ಚಯವು ಅತಿ ಅವಶ್ಯಕವಾಗಿದೆ. ಏಕೆಂದರೆ ಇಷ್ಟು ದೊಡ್ಡ ಪರಿವಾರ ವಿಶ್ವದಲ್ಲಿ ಯಾರದ್ದಿದೆ? ತಾವು ಇಡೀ ವಿಶ್ವದಲ್ಲಿ ಎಷ್ಟೇ ಪರಿವಾರವನ್ನು ಪರಿಶೀಲನೆ ಮಾಡಿ, ಯಾರದ್ದಿದೆ? ಪರಿವಾರದ ರೀತಿಯಿಂದ ಯಾವುದೇ ಡಿವೈನ್ ಫಾದರ್ಗಳದ್ದೂ ಇಲ್ಲ, ಅಂದರೆ ಧರ್ಮಾತ್ಮರುಗಳದ್ದೂ ಇಲ್ಲ. ಅಲ್ಲಿ ಅನುಯಾಯಿಗಳಿದ್ದಾರೆ, ಇಲ್ಲಿ ಪರಿವಾರವಿದೆ. ಪರಿವಾರದ ಜೊತೆಯೇ ಸೇವೆಯಲ್ಲಿ ಸಂಬಂಧದಲ್ಲಿರ್ತೀರಿ. ನಮ್ಮದಂತೂ ತಂದೆಯ ಜೊತೆಯಲ್ಲಿಯೇ ಸಂಬಂಧವಿದೆ, ಪರಿವಾರ ಜೊತೆಯಲ್ಲಿ ಇಲ್ಲ ಎಂದರೆ ಏನಾಯಿತು? ಈ ರೀತಿಯಲ್ಲ. ಪರಿವಾರದ ನಿಶ್ಚಯವಂತೂ ತಮ್ಮದು 21 ಜನ್ಮಗಳು ನಡೆಯಬೇಕು, ತಿಳಿದಿದ್ದೀರಲ್ಲವೇ? ಪರಿವಾರದ ಜೊತೆಯಲ್ಲಿಯೇ ಸಂಬಂಧದಲ್ಲಿ ಬರುವುದರಿಂದ ತಿಳಿಯುತ್ತದೆ, ನಾನಿಷ್ಟು ದೊಡ್ಡ ಪರಿವಾರದಲ್ಲಿ ಎಲ್ಲರೊಂದಿಗೆ ನಿಶ್ಚಯ ಬುದ್ಧಿಯವರಾಗಿ ನಡೆಯುತ್ತಿದ್ದೇವೆ. ಪರಿವಾರದಲ್ಲಿ ನಡೆಯಲು ಈ ಗಮನ ಕೊಡಬೇಕಾಗ್ತದೆ. ಪರಿವಾರದಲ್ಲಿ ಪ್ರತಿಯೊಬ್ಬರ ಸಂಸ್ಕಾರ ಭಿನ್ನ ಭಿನ್ನವಾಗಿದೆ ಮತ್ತು ಭಿನ್ನವಾಗಿರ್ತದೆ. ತಮ್ಮ ನೆನಪಾರ್ಥವಾಗಿದೆ, ಮಾಲೆಯಲ್ಲಿ ನೋಡಿ ಮೊದಲನೇ ನಂಬರ್ ಎಲ್ಲಿ ಮತ್ತು ಎಲ್ಲಿ 108ನೇ ನಂಬರ್. ಏಕೆಂದರೆ ಪರಿವಾರದಲ್ಲಿ ಭಿನ್ನ ಭಿನ್ನ ಸಂಸ್ಕಾರವಿದೆ ಅಂದಾಗ ಇಷ್ಟು ದೊಡ್ಡ ಪರಿವಾರದಲ್ಲಿ ನಡೀತಾ ಸಂಸ್ಕಾರಗಳನ್ನು ತಿಳಿದು ಪರಸ್ಪರರಲ್ಲಿ ಒಂದು ಪರಿವಾರ, ಒಬ್ಬ ತಂದೆ, ಒಂದು ರಾಜ್ಯ ಅಂದಾಗ ಒಂದಾಗಿ ನಡೆಯಬೇಕು. ಪರಿವಾರದಲ್ಲಿ ಹೇಗೆ ದೊಡ್ಡ ಪರಿವಾರವಿದೆ ಹಾಗೆಯೇ ಪರಸ್ಪರರಲ್ಲಿ ದೊಡ್ಡ ಹೃದಯ, ಪ್ರತಿಯೊಬ್ಬರ ಪ್ರತಿ ಶುಭ ಭಾವನೆ, ಶುಭ ಕಾಮನೆಯ ಸ್ಥಿತಿಯಲ್ಲಿ ಸ್ಥಿತರಾಗಿ ನಡೆಯಬೇಕು. ಏಕೆಂದರೆ ಪರಿವಾರದ ಮಧ್ಯದಲ್ಲಿಯೇ ಸಂಸ್ಕಾರ ಸ್ವಭಾವ ಬರ್ತದೆ. ಆದರೆ ಕೆಲವರು ತಿಳಿತಾರೆ, ಪರಿವಾರದಲ್ಲೇನಿದೆ, ತಂದೆಯ ಜೊತೆಯಂತೂ ಇದೆ, ಆದರೆ ಇಲ್ಲಿ ಧರ್ಮ ಮತ್ತು ರಾಜ್ಯ
ಎರಡೂ ಸ್ಥಾಪನೆಯಾಗುತ್ತಿದೆ. ಕೇವಲ ಧರ್ಮವಲ್ಲ, ಬೇರೆ ಯಾರೆಲ್ಲ ಧರ್ಮಪಿತರು ಬಂದಿದ್ದಾರೆ ಅವರದ್ದು ಕೇವಲ ಧರ್ಮವಿದೆ, ರಾಜ್ಯವಿಲ್ಲ. ಇಲ್ಲಂತೂ ತಾವೆಲ್ಲರೂ ರಾಜ್ಯವನ್ನೂ ಮಾಡಬೇಕು. ಆಗ ರಾಜ್ಯದಲ್ಲಿ ಪರಿವಾರದ ಅವಶ್ಯಕತೆ ಇರ್ತದೆ. ಮತ್ತು 21 ಜನ್ಮಗಳು ಭಿನ್ನ ಭಿನ್ನ ರೂಪದಿಂದ ಪರಿವಾರದ ಜೊತೆಯೇ ಇರಬೇಕಾಗಿದೆ. ಪರಿವಾರವನ್ನು ಬಿಟ್ಟು ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ. ಅಂದಾಗ ಪರಿಶೀಲನೆ ಮಾಡಿ. ತಂದೆಗೆ ಗೊತ್ತಿದೆ, ನನಗೆ ಗೊತ್ತಿದೆ ಎಂದು ತಿಳಿಯಬಾರದು. ತಂದೆಯೊಂದಿಗೆ ಕೆಲಸವಿದೆ. ಆದರೆ ಒಂದು ವೇಳೆ ಈ 4 ನಿಶ್ಚಯದಲ್ಲಿ ಒಂದು ನಿಶ್ಚಯದ ಕಡಿಮೆ ಇದ್ದರೂ ಏರುಪೇರಿನಲ್ಲಿ ಬಂದು ಬಿಡ್ತೀರಿ. ಸೇವೆಯ ಜೊತೆಗಾರರು ತಂದೆಯಂತೂ ಸಕಾಶ ಕೊಡುವವರಾಗಿದ್ದಾರೆ. ಆದರೆ ಜೊತೆಗಾರರು ಯಾರಾಗಿದ್ದಾರೆ? ಸಾಕಾರದಲ್ಲಿ ಜೊತೆಗಾರರಂತೂ ಪರಿವಾರವಾಗಿದೆ. ಅಂದಾಗ ತಂದೆ ನೋಡಿದರೂ 3 ನಿಶ್ಚಯದಲ್ಲಿ ಮೆಜಾರಿಟಿ ಸರಿಯಾಗಿ ನಡೆಯುತ್ತಿದ್ದಾರೆ. ಆದರೆ ಪರಿವಾರದ ಜೊತೆಯಲ್ಲಿ ನಿಭಾಯಿಸುವುದು, ಸಂಸ್ಕಾರದೊಂದಿಗೆ ಹೊಂದಿಕೊಳ್ಳುವುದು, ಒಬ್ಬೊಬ್ಬರನ್ನೂ ಕಲ್ಯಾಣದ ಭಾವನೆಯಿಂದ ನೋಡುವುದು ಮತ್ತು ನಡೆಯುವುದು, ಇದರಲ್ಲಿ ಕೆಲವು ಮಕ್ಕಳು ಯಥಾಶಕ್ತಿಯಾಗ್ತಾರೆ. ಆದರೆ ತಂದೆ ನೋಡಿದ್ದೇವೆ, ಯಾರು ಪರಿವಾರದ ನಿಶ್ಚಯದಲ್ಲಿ ಜ್ಞಾನಪೂರ್ಣರಾಗಿ ಸದಾ ತಂದೆಯ ಸಮಾನ ಸಾಕ್ಷಿತನದ ಸ್ಥಿತಿಯಲ್ಲಿ ಜೊತೆಯಲ್ಲಿ ಇರ್ತಾರೆ, ಅವರೇ ನಂಬರ್ 1 ಅಥವಾ ನಂಬರ್ 1 ಡಿವಿಷನ್ನಲ್ಲಿ ಬರ್ತಾರೆ. ಅಂದಾಗ ಪರಿಶೀಲನೆ ಮಾಡಿ. ಭಾವ ಸ್ವಭಾವಗಳು ಪರಿವಾರದಲ್ಲಿ ಬರ್ತವೆ. ಅಂದಾಗ ಚಿಕ್ಕ ಪುಟ್ಟ ತಪ್ಪುಗಳು ಸಹ ಆಗ್ತವೆ, ವಿಘ್ನಗಳು ಬರ್ತವೆ. ಅದು ಪರಿವಾರದ ಸಂಬಂಧದಲ್ಲಿಯೇ ಬರ್ತವೆ. ಅಂದಾಗ ಎಲ್ಲದಕ್ಕಿಂತ ಅವಶ್ಯಕತೆ ಈ ಪರಿವಾರದ ಸಂಬಂಧದಲ್ಲಿಯೇ ಉತ್ತೀರ್ಣರಾಗಬೇಕಾಗಿದೆ. ಒಂದು ವೇಳೆ ಪರಿವಾರದಲ್ಲಿ ನಡೆಯುವುದರಲ್ಲಿ ನಿಭಾಯಿಸುವುದರಲ್ಲಿ ಯಾವುದೇ ಕೊರತೆ ಇದ್ದರೆ ಆ ವಿಘ್ನ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಆದರೆ ಬೇಸರ ಪಡಿಸ್ತದೆ. ಇದು ಏಕೆ, ಇದು ಹೇಗೆ ಪರಿವಾರದ ಸಂಬಂಧದಲ್ಲಿ ಬರ್ತದೆ ಅಂದಾಗ ಏಕೆ ಎಂಬುದಕ್ಕೆ ಬದಲಾಗಿ ಏಕೆ ಎನ್ನಬಾರದು, ಆದರೆ ನಾವು ಒಟ್ಟಾಗಿ ನಡೆಯಬೇಕು. ಪರಿವಾರದ ಪ್ರೀತಿಯನ್ನು ನಿಭಾಯಿಸಬೇಕಾಗಿದೆ. ಏಕೆಂದರೆ ಇದು ತಂದೆಯ ಪರಿವಾರವಾಗಿದೆ, ಭಗವಂತನ ಪರಿವಾರವಾಗಿದೆ, ಲೌಕಿಕ ಪರಿವಾರವಲ್ಲ. ನಶೆ ಇರಬೇಕು. ವಾಹ್ ಬಾಬಾ, ವಾಹ್ ಡ್ರಾಮಾ, ವಾಹ್ ನಾನು ಮತ್ತು ವಾಹ್ ಪರಿವಾರ. ಸರಿಯೇ? ಪರಿಶೀಲನೆ ಮಾಡ್ತೀರಾ? 4ರಲ್ಲಿಯೂ ಉತ್ತೀರ್ಣರಾಗಿದ್ದೀರಾ? 1ರಲ್ಲಿಯೂ ಕಡಿಮೆ ಇಲ್ಲ. ಪರಿಶೀಲನೆ ಮಾಡಿಕೊಳ್ಳಿ. ಈಗೀಗ ಪರಿಶೀಲಿಸಿ. ಏಕೆಂದರೆ ವಿಜಯಿಗಳಾಗುವ ಸಾಧನವೇ ಇದಾಗಿದೆ. ಪರಿವಾರದ ಮಧ್ಯ ಸಂಸ್ಕಾರಗಳು ಹೊರಬರ್ತವೆ ಮತ್ತು ಆ ಸಂಸ್ಕಾರಕ್ಕೆ ಹೊಂದಿಕೊಂಡು ತನ್ನನ್ನು ಪರಿವರ್ತನೆ ಮಾಡಿಕೊಳ್ಳುವುದು ಮತ್ತು ಪರಿವಾರವನ್ನು ಸಹ ಇಷ್ಟು ಶ್ರೇಷ್ಠ ದೃಷ್ಟಿಯಿಂದ ನೋಡಬೇಕು. ಬಾಪ್ತಾದರವರು ಮೊದಲು ತಿಳಿಸಿದ್ದೇವೆ, ಬಾಪ್ತಾದ ಕೊನೆಯ ಮಗುವನ್ನು ಸಹ ಅತಿ ಭಾಗ್ಯಶಾಲಿ ಎಂದು ತಿಳಿತಾರೆ. ಏಕೆ? ಭಗವಂತನನ್ನು ಗುರುತಿಸಿರುವುದು. ಸಾಧಾರಣ ರೂಪದಲ್ಲಿ ತಂದೆಯನ್ನು ಗುರುತಿಸುವುದು ಯಾರಿಷ್ಟು ದೊಡ್ಡ ದೊಡ್ಡ ಮಹಾತ್ಮರೂ ಸಹ ಗುರುತಿಸಲು ಸಾಧ್ಯವಿಲ್ಲ. ಆದರೆ ಬಾಪ್ತಾದರವರ ಕೊನೆಯ ಮಗುವು ಸಹ ನನ್ನ ಬಾಬಾ ಎಂದು ಹೇಳ್ತಾರೆ. ಹೃದಯದಿಂದ ನನ್ನ ಬಾಬಾ ಎಂದು ಹೇಳ್ತಾರೆ. ಅಂದಾಗ ಬಾಪ್ತಾದರವರು ಹೇಗೆ ಮಗುವಿನ ವಿಶೇಷತೆಯನ್ನು ನೋಡಿ ಮಕ್ಕಳಿಗೆ ಬಹಳ ಪ್ರೀತಿ ನೆನಪು ಕೊಡ್ತಾರೆ, ಹಾಗೆಯೇ ಕೊನೆಯ ಮಗುವಿಗೂ ಸಹ ಕೊಡ್ತಾರೆ. ಅಂದಾಗ ಪರಿಶೀಲನೆ ಮಾಡಿ. 3ರಲ್ಲಿ ಸರಿಯಾಗಿದ್ದೀರಾ ಅಥವಾ 4ರಲ್ಲಿ ಸರಿ ಇದ್ದೀರಾ ಅಥವಾ 2ರಲ್ಲಿ ಸರಿ ಇದ್ದೀರಾ ಅಥವಾ 1ರಲ್ಲಿ ಸರಿ ಇದ್ದೀರಾ? ಪರಿಶೀಲಿಸಿದ್ದೀರಾ? ಪರಿಶೀಲನೆ ಮಾಡಿದ್ದೀರಾ? ಯಾರು ತಿಳಿತೀರಿ 4ರಲ್ಲಿಯೂ ನಾನೇ, 4 ನಿಶ್ಚಯದಲ್ಲಿ ತಂದೆ, ತಾವು, ಡ್ರಾಮಾ ಮತ್ತು ಪರಿವಾರ, 4 ನಿಶ್ಚಯದಲ್ಲಿ ಸರಿ ಇದ್ದೇನೆ ಎನ್ನುವವರು ಕೈ ಎತ್ತಿ. ಸರಿಯಾಗಿದ್ದೀರಾ? ಒಳ್ಳೆಯದು. ಸರಿ ಇದ್ದೀರಾ? ಪರೀಕ್ಷೆ ತೆಗೆದುಕೊಳ್ಳುವುದೇ? ಆಯಿತು, ಕೈ ಎತ್ತಿ. ಒಳ್ಳೆಯದು. ಪರಿವಾರದಲ್ಲಿ ಉತ್ತೀರ್ಣರಾಗಿದ್ದೀರಾ? ಪರಿವಾರದ ಸಂಬಂಧದಲ್ಲಿ ಬರಬೇಕು. ಏಕೆಂದರೆ ಪರಿವಾರವನ್ನು ಬಿಟ್ಟು ಎಲ್ಲಿಗೂ ಹೋಗುವುದಲ್ಲ, ಇರಲೇಬೇಕು, ನಿಭಾಯಿಸಲೇಬೇಕು. ಅಂದಾಗ ಇದರಲ್ಲಿ ಉತ್ತೀರ್ಣರಾಗಿದ್ದೀರಾ? ಕೆಲವೊಮ್ಮೆ ಈ ರೀತಿ ಬರ್ತದೆ, ಈ ರೀತಿ ಆಗದಿದ್ದರೆ ಬಹಳ ಚೆನ್ನಾಗಿರುತ್ತಿತ್ತು, ಈ ರೀತಿ ಏಕೆ ಮಾಡ್ತಾರೆ, ಇದು ಏಕೆ ಆಗ್ತದೆ, ಈ ಸಂಕಲ್ಪಗಳು ಬರ್ತವೆ. ಕೂಡಲೇ ಪರಿವಾರದ ನಶೆ. 4 ನಿಶ್ಚಯವುಳ್ಳವರು ಎಂದೂ ಸಹ ಅಂತಿಂತಹ ಸಂಕಲ್ಪಗಳನ್ನು ಮಾಡುವುದಿಲ್ಲ.
ಈ ರೀತಿ ಏಕೆ ಆಗ್ತದೆ ಎಂದು ಸಂಕಲ್ಪದಲ್ಲಿ ಬಂದರೂ ಸಹ ಅದು ತಮ್ಮನ್ನು ಇದು ಏಕೆ ಏನು ಎಂದು ಅಲುಗಾಡಿಸಬಾರದು. ಮೂಡ್ ಬದಲಾಗಬಾರದು. ಇದಕ್ಕೆ 4ರಲ್ಲಿಯೂ ಉತ್ತೀರ್ಣರಾಗುವುದು ಎಂದು ಹೇಳಲಾಗ್ತದೆ. ಕೈಯನ್ನಂತೂ ಎತ್ತಿದಿರಿ, ಬಾಪ್ತಾದರವರಿಗೆ ಖುಷಿಪಡಿಸಿದಿರಿ. ಆದರೆ ಬಾಪ್ತಾದರವರಿಗೆ ಈ ಪರಿವಾರದ ಮಾತೇನಿದೆ ಅದರಲ್ಲಿ ಕೆಲವೊಮ್ಮೆ ಮಾತುಗಳನ್ನು ಕೇಳಬೇಕಾಗ್ತದೆ, ನೋಡಬೇಕಾಗ್ತದೆ. ಸಂಪೂರ್ಣ ವಿಶಾಲ ಹೃದಯದವರಾಗಿ ಎಲ್ಲರನ್ನೂ ಶುಭ ಭಾವನೆ, ಶುಭ ಕಾಮನೆಯಿಂದ ಸರಿಪಡಿಸಬೇಕು. ಏಕೆಂದರೆ ಪರಿವಾರ ಇರುವುದು ಒಂದೇ. ಒಂದು ಮತದವರಾಗಿ ನಡೆಯಬೇಕು ಮತ್ತು ನಡೆಸಬೇಕು. ಕೇವಲ ನಡೆಯುವುದಲ್ಲ, ನಡೆಸಲೂ ಬೇಕು. ಆದ್ದರಿಂದ ಬಾಪ್ತಾದರವರು ಈ ಮಾತಿನ ಪ್ರತಿ ಗಮನ ಸೆಳೆಯುತ್ತಿದ್ದೇವೆ. ಪರಿವಾರದಲ್ಲಿ ಯಾವುದೇ ಏರುಪೇರಿನಲ್ಲಿ ಉತ್ತೀರ್ಣರಾಗ್ತಿರಿ. ವ್ಯರ್ಥ ನಡೆಯುವುದಿಲ್ಲ ಎನ್ನುವವರು ಅನ್ಯರನ್ನೂ ಈ ರೀತಿ ಮಾಡಬೇಕಾಗಿದೆ. ಈಗಂತೂ ತಾವು ತಮ್ಮ ತಮ್ಮ ಸೇವಾ ಕೇಂದ್ರದಲ್ಲಿ ಎಷ್ಟು ಮಂದಿ ಇರ್ತೀರಿ? ಹೆಚ್ಚೆಂದರೆ 25-30 ಇರಬಹುದು. ಇಷ್ಟೇ ಅಲ್ಲ. ಆದರೆ ತಿಳಿಯಿರಿ, ದೊಡ್ಡ ಸೇವಾ ಕೇಂದ್ರವೆಂದರೆ ಅದರಲ್ಲಿಯೂ 50-60, ಒಳ್ಳೆಯದು ಹೆಚ್ಚೆಂದರೆ 100 ಎಂದು ತಿಳಿದುಕೊಳ್ಳಿ. ಇಷ್ಟಂತೂ ಇರೋದಿಲ್ಲ, ಆದರೆ ತಿಳಿದುಕೊಳ್ಳಿ. ಅಂದಾಗ ಬಾಪ್ತಾದರವರು ಎಲ್ಲ ಸೇವಾ ಕೇಂದ್ರದ ಮಕ್ಕಳಿಗೆ ಕೊನೆಯವರಾಗಿದ್ದರೂ ಸಹ ತನಗೆ ಪ್ರಿಯರೆಂದು ಹೇಳಿ ನಡೆಸಿದರು ಮತ್ತು ಪ್ರೀತಿಗೆ ಗುರುತಾಗಿ ನಿತ್ಯವೂ ಬಾಪ್ತಾದರವರು ನೆನಪು, ಪ್ರೀತಿಯನ್ನು ಏನು ಕೊಡುತ್ತಾರೆ? ಮಧುರಾತಿ ಮಧುರ. ಇವರು ಕಹಿಯಾಗಿದ್ದಾರೆ ಎಂದು ಗೊತ್ತಿದೆ, ಆದರೆ ಮಧುರರು ಮತ್ತು ಕಹಿಯಾದವರು ಎಂದು ಎಂದಾದರೂ ನೆನಪು ಪ್ರೀತಿಯಲ್ಲಿ ಕೊಟ್ಟಿದ್ದೇವೆಯೇ? ಅವರನ್ನೂ ಸಹ ಮುದ್ದಾಗಿರುವವರು ಎಂದು ಹೇಳ್ತೇವೆ. ಕೇವಲ ಹೇಳುವುದಲ್ಲ, ಆದರೆ ನನ್ನ ಮಗುವಾಗಿದೆ, ನನ್ನದು ಎಂಬ ಭಾವದಿಂದ ನಡೆಸಲಾಗ್ತದೆ. ಏಕೆಂದರೆ ಡ್ರಾಮಾದಲ್ಲಿ ಮಾಲೆಯಲ್ಲಿ ಎಲ್ಲರೂ ಒಂದೇ ನಂಬರಿನವರಿರೋದಿಲ್ಲ. ಇದು ಫಲಿತಾಂಶವಾಗಿದೆ. ಸಂಸ್ಕಾರಗಳು ಭಿನ್ನ ಭಿನ್ನವಾಗಿರ್ತದೆ. ಆಗಲೇಬೇಕು. ಇಲ್ಲದಿದ್ದರೆ ಎಲ್ಲರೂ ರಾಜರಾಗ್ತಾರೆ. ಪ್ರಜೆಗಳು ಯಾರಾಗುವುದು? ರಾಜ್ಯವನ್ನು ಯಾರ ಮೇಲೆ ಮಾಡುವುದು? ಒಳ್ಳೆಯ ಪ್ರಜೆಗಳೂ ಸಹ ಬೇಕು. ರಾಯಲ್ ಪ್ರಜೆ ರಾಜಧಾನಿಯಲ್ಲವೇ? ಈ ರೀತಿ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ. ಪರಿವಾರದಲ್ಲಿ ಯಾವುದೇ ಮಾತಿನಲ್ಲಿ ಕೆಟ್ಟ ಸಂಸ್ಕಾರವಿದೆ. ಆದರೆ ನನ್ನ ಸಂಸ್ಕಾರ ಏನಾಗಿದೆ? ಒಂದು ವೇಳೆ ಕೆಟ್ಟದ್ದನ್ನು ನೋಡಿ ನನ್ನ ಸಂಸ್ಕಾರವೂ ಹಾಳಾಯಿತೆಂದರೆ ನಾನೂ ಸಹ ಕೆಟ್ಟವನಾದೆನು. ಕೆಟ್ಟವರು ಒಳ್ಳೆಯವರನ್ನು ಕೆಡಿಸಿಬಿಡ್ತಾರೆ. ತಂದೆ ಸ್ಥಾಪನೆಯ ಸಮಯದಲ್ಲಿ 350-400 ಮಂದಿಯನ್ನು ಒಟ್ಟಿಗೆ ಸಂಭಾಳನೆ ಮಾಡಿದರು. ಈಗ ಇಷ್ಟು ಮಂದಿ ಒಟ್ಟಿಗೆ ಇರುವಂತಹ ಪರಿವಾರವಂತೂ ಇಲ್ಲ. ಕರ್ತವ್ಯ ಬೇರೆ ಬೇರೆ ಇದೆ. ಆದರೆ ಅದು ಕರ್ತವ್ಯವಾಗಿದೆ ಮತ್ತು ಪರಿವಾರದಲ್ಲಿ ಕರ್ತವ್ಯವಿದೆ. ಲೌಕಿಕ ಪರಿವಾರ, ಲೌಕಿಕ ಕರ್ತವ್ಯ, ಲೌಕಿಕ ರೀತಿಯಿಂದ ದಿನಚರಿಯನ್ನು ಕಳೆಯುವುದು ಎನ್ನುವ ರೀತಿ ಅಲ್ಲ. ಭಿನ್ನ ಮತ್ತು ಪ್ರಿಯ ಪರಿವಾರವಾಗಿದೆ. ಇದರಲ್ಲಿ ಬೇಸರವಾಗುವುದು ನಂತರ ನೆಪಗಳನ್ನು ಕೊಡ್ತಾರೆ. ಇವರು ಮಾಡಿದರೂ ಆಗ ಹೀಗಾಯಿತು, ಹೀಗೆ ಮಾಡಿರುವುದಕ್ಕೆ ಹೀಗಾಯಿತು. ಆದರೆ ತಂದೆ ಮುಂದೆಯೂ ಸಹ ಆಗ ವಿರೋಧವಿರಲಿಲ್ಲವೇನು? ತಂದೆಯ ಮುಂದೆಯೂ ಆಗ ವಿರೋಧಗಳು ಇರಲಿಲ್ಲವೇನು? ತಂದೆಯಿಂದ ದೂರ ಹೋದರಲ್ಲವೇ? ಇದು ವಿರೋಧವಲ್ಲವೇ? ಆದರೂ ತಂದೆ ಹೇಳಿದರು, ಯಾರೇ ಹೊರಟು ಹೋಗಿದ್ದರೆಂದರೂ ಟೋಲಿಯನ್ನು ಕಳಿಸಿಕೊಡಿ, ಅವರನ್ನು ಕರೆಯಲು ಪ್ರಯತ್ನ ಪಡಿ, ಅವರ ಸೇವೆ ಮಾಡಿ, ನೆನಪನ್ನು ತರಿಸಿ ಎಂದು ಹೇಳುತ್ತಿದ್ದರು. ಈ ರೀತಿ 4 ನಿಶ್ಚಯದಲ್ಲಿಯೂ ಉತ್ತೀರ್ಣರಾಗಬೇಕೇ ಅಥವಾ 3ರಲ್ಲಿಯೇ 2ರಲ್ಲಿ ಆಗುವುದೇ? ನಂಬರ್ 1 ಆಗಬೇಕು. ಇದಕ್ಕಾಗಿ ವಿನಾಶದ ತಯಾರಿಗಳಾಗುತ್ತಿದ್ದರೂ ಸಹ ಈಗ ವಿನಾಶವನ್ನು ತಡೆಯಲಾಗಿದೆ. ಪ್ರಕೃತಿಯೂ ಸಹ ತಂದೆಯ ಬಳಿ ಬರ್ತದೆ. ನನಗೆ ಬಹಳ ಹೊರೆಯಾಗಿದೆ ಎಂದು ಪ್ರಕೃತಿಯು ಸಹ ಹೇಳ್ತದೆ. ಪ್ರಕೃತಿಯು ಸಹ ಹೊರೆಯಿಂದ ಮುಕ್ತವಾಗಲು ಇಷ್ಟಪಡ್ತದೆ. ಮಾಯೆಯೂ ಸಹ ಹೇಳ್ತದೆ, ನನಗೆ ಗೊತ್ತಿದೆ, ನನ್ನ ಪಾತ್ರ ಈಗ ಹೋಗುವಂತಿದೆ. ಆದರೆ ಬ್ರಾಹ್ಮಣ ಪರಿವಾರದಲ್ಲಿ ಇಂತಹ ಮಕ್ಕಳೂ ಸಹ ಇದ್ದಾರೆ. ಚಿಕ್ಕ ಮಾತಿನಲ್ಲಿಯೂ ನನ್ನ ಜೊತೆಗಾರರಾಗ್ತಾರೆ, ನನ್ನನ್ನು ಕೂರಿಸ್ತಾರೆ. ಅಂದಾಗ ತಮ್ಮ ರಾಜ್ಯವನ್ನು ತರಿಸುವುದರಲ್ಲಿ ಈ 4 ನಿಶ್ಚಯ %ನಲ್ಲಿದೆ. ಆದ್ದರಿಂದ ಸಮಯವೂ ನಿಂತುಕೊಳ್ಳುತ್ತಿದೆ. ಉಳಿದಂತೆ ಮಾಯೆ ಮತ್ತು ಪ್ರಕೃತಿ ಎರಡೂ ತಯಾರಿದೆ. ಈಗ ಹೇಳಿ, ಆದೇಶ ಕೊಡುವುದೇ? ಮಕ್ಕಳು ಒಂದು ವೇಳೆ ಎವರ್ ರೆಡಿ ಆಗಿಲ್ಲವೆಂದರೆ
ಮಾಯೆ ಮತ್ತು ಪ್ರಕೃತಿಗೆ ಆದೇಶ ಕೊಡುವುದೇ, ಆದೇಶ ಮಾಡುವುದೇ? ಕೈ ಎತ್ತಿ, ತಯಾರಾಗಿದ್ದೀರಾ? ಹಾಗೆಯೇ ಕೈ ಎತ್ತಬೇಡಿ, ಪೇಪರ್ ಬರ್ತದೆ, ಬಂದೇ ಬರ್ತದೆ ಪೇಪರ್. ಎವರ್ ರೆಡಿಯಾಗಿದ್ದೀರಾ? ಈಗ ಬಾಪ್ದಾದರವರಿಗೆ ಪ್ರತಿಯೊಂದು ಮಗುವಿನ ಮೇಲೆ ಇದೇ ಆಸೆ ಇದೆ. ಹೇಗೆ ಎನ್ನುವುದನ್ನು ಅಳಿಸಿ ಹೀಗೆ ಎಂದು ಮಾಡಿ. ಹೇಗೆ ಮಾಡಲಿ, ಹೇಗಾಗ್ತದೆ ಎಂದಲ್ಲ, ಹೀಗೆ ಆಗ್ತದೆ, ಏನು ಮಾಡುವುದು ಎಂದಲ್ಲ, ಹೀಗೆ ಮಾಡುವುದು. ಈ ಆಸೆಯನ್ನು ಯಾವಾಗ ಪೂರ್ಣ ಮಾಡ್ತೀರಿ? ಎಷ್ಟು ಸಮಯ ಬೇಕು? ಏಕೆಂದರೆ ಎಲ್ಲರೂ ತಯಾರಾಗಬೇಕಾಗಿದೆ. ಒಂದು ವೇಳೆ ತಾವು ತಯಾರಾದಿರೆಂದು ಕೈ ಎತ್ತಿದಿರಿ ಅಂದರೆ ಅವರ ಕಾರ್ಯ ಏನಾಗಿದೆ? ಒಬ್ಬರು ಇನ್ನೊಬ್ಬರನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದು. ಈಗ ಬಾಪ್ದಾದರವರೊಂದಿಗೆ ಯಾವ ಪ್ರತಿಜ್ಞೆ ಮಾಡಿದ್ದೀರಿ ಅದನ್ನು ನಿಭಾಯಿಸ್ತಾ ಇರಿ, ಸರಿಯೇ? ಬಾಪ್ದಾದರವರು ಎಲ್ಲ ಸಮಾಚಾರಗಳ ಫಲಿತಾಂಶವನ್ನು ಕೇಳಿದ್ದೇವೆ. ಏನೆಲ್ಲ ನಡೆದಿದೆ ಚೆನ್ನಾಗಿ ನಡೆದಿದೆ ಮತ್ತು ಫಲಿತಾಂಶವೂ ಸಹ ಬಹಳ ಒಲವು ಉತ್ಸಾಹಗಳಿಂದ ಕೂಡಿದೆ. ಆದ್ದರಿಂದ ಆಗಲೇಬೇಕು, ಮಾಡಲೇಬೇಕು, ಸಮಾಪ್ತಿಯನ್ನು ಸಮೀಪ ತರಬೇಕೆಂದು ಲಕ್ಷ್ಯವನ್ನಿಟ್ಟುಕೊಳ್ಳಿ. ತಾವು ಸ್ವಲ್ಪ ಅಲುಗಾಡುತ್ತೀರಲ್ಲವೇ, ಆಗ ಸಮಾಪ್ತಿಯೂ ಸಹ ದೂರವಾಗ್ತದೆ. ತಾವೇ ಸಮಾಪ್ತಿಯನ್ನು ಸಮೀಪ ತರಬೇಕಾಗಿದೆ. ಏಕೆಂದರೆ ರಾಜ್ಯ ಮಾಡುವವರು ತಯಾರಿಲ್ಲವೆಂದರೆ ಸಮಯ ಏನು ಮಾಡುತ್ತದೆ? ಆದ್ದರಿಂದ ಎಲ್ಲ ನೆಪಗಳು ಕಾರಣ ಶಬ್ದವನ್ನು ಸಮಾಪ್ತಿ ಮಾಡಿ ನಿವಾರಣೆಯನ್ನು ಸಮೀಪ ತನ್ನಿ. ಕೈಯಂತೂ ಭಲೆ ಕೆಲವರು ಎತ್ತಿದಿರಿ, ಆದರೆ ತಮ್ಮೆಲ್ಲರದ್ದು ಇದೇ ಲಕ್ಷ್ಯವಲ್ಲವೇ? ದುಃಖಿಗಳಿಗೆ ಸಂದೇಶವನ್ನು ಕೊಟ್ಟು ಮುಕ್ತರನ್ನಾಗಿ ಮಾಡುವುದು. ಅವರನ್ನು ಮುಕ್ತರನ್ನಾಗಿ ಮಾಡದೆ ನೀವು ಮುಕ್ತಿಯಲ್ಲಿ ಹೋಗಲು ಸಾಧ್ಯವಿಲ್ಲ. ಅಂದಾಗ ಇವರನ್ನು ಮುಕ್ತರನ್ನಾಗಿ ಮಾಡಿ, ಏಕೆಂದರೆ ತಂದೆ ಬಂದಿದ್ದಾರಲ್ಲವೇ. ಅಂದಾಗ ಇಡೀ ವಿಶ್ವದ ಮಕ್ಕಳಿಗೆ ಆಸ್ತಿ ಕೊಡ್ತಾರಲ್ಲವೇ, ತಮಗೆ ಜೀವನ್ಮುಕ್ತಿಯ ಆಸ್ತಿ ಕೊಡ್ತಾರೆ. ಆದರೆ ಎಲ್ಲರೂ ಮಕ್ಕಳಾಗಿದ್ದಾರಲ್ಲವೇ, ಅವರಿಗೂ ಆಸ್ತಿಯನ್ನಂತೂ ಕೊಡಬೇಕಲ್ಲವೇ. ಅಂದಾಗ ಅವರ ಆಸ್ತಿಯಾಗಿದೆ ಮುಕ್ತಿ, ತಮ್ಮ ಆಸ್ತಿಯಾಗಿದೆ ಜೀವನ್ಮುಕ್ತಿ. ಎಲ್ಲಿಯ ತನಕ ಮುಕ್ತಿ ಕೊಡುವುದಿಲ್ಲವೆಂದರೆ ತಾವೂ ಸಹ ಹೋಗಲು ಸಾಧ್ಯವಿಲ್ಲ. ಇದಕ್ಕಾಗಿ ಈ ಡ್ರಿಲ್ ಮಾಡಿ 24 ಬಾರಿ ಮಾಡಬೇಕು. ರಾತ್ರಿ ಹಗಲು ಸೇರಿ 24 ಗಂಟೆಯಾಗಿದೆ ಮತ್ತು 24 ಬಾರಿ ಮಾಡಬೇಕಾಗಿದೆ. ನಿದ್ರೆಯ ಸಮಯದಲ್ಲಿ ನಿದ್ರೆಯನ್ನು ಭಲೆ ಮಾಡಿ, ನಿದ್ರೆಯನ್ನು ಬಿಟ್ಟು ಮಾಡಿ ಎಂದು ಬಾಪ್ದಾದರವರು ಹೇಳೋದಿಲ್ಲ. ನಿದ್ರೆ ಮಾಡಿ, ಆದರೆ ದಿನದಲ್ಲಿ ಹೆಚ್ಚಿಸಿಕೊಳ್ಳಿ. ಯಾವಾಗ ಯಾವುದೇ ಕಾರ್ಯಕ್ರಮವನ್ನು ಮಾಡುತ್ತೀರೆಂದರೆ ಇಡೀ ದಿನ ಕಾರ್ಯವನ್ನು ಮಾಡುತ್ತೀರಲ್ಲವೇ, ಎಚ್ಚರದಿಂದಿರುತ್ತೀರಲ್ಲವೇ. ಹಾಗೆಯೇ ಈ ಡ್ರಿಲ್ಗಾಗಿಯೂ ಸಮಯವನ್ನು ತೆಗೆಯಿರಿ. ಒಳ್ಳೆಯದು. 4 ಕಡೆಯ ತಂದೆಯ ಸ್ನೇಹಿ. ಯಾರು ಸ್ನೇಹಿಯಾಗಿರ್ತಾರೆ ಅವರು ಸಹಯೋಗಿ ಅವಶ್ಯ ಆಗಿರ್ತಾರೆ. ಸ್ನೇಹದ ರಿಟರ್ನ್. ಅವರು ಪ್ರತಿ ಕಾರ್ಯದಲ್ಲಿ ತನು, ಮನ, ಧನ, ಜನ ಇದರಲ್ಲಿ ಪರಸ್ಪರ ಸಹಯೋಗಿ ಅವಶ್ಯ ಆಗಿರ್ತಾರೆ. ಅಂತಹ ಸ್ನೇಹಿ ಮತ್ತು ಸಹಯೋಗಿ ಮಕ್ಕಳು ಯಾರು ಸದಾ ತಂದೆಯ ಪ್ರೀತಿಯಲ್ಲಿ ಲವಲೀನಾಗಿರ್ತಾರೆ, ಪ್ರೀತಿಯಲ್ಲಿ ಅಲ್ಲ ಪ್ರೀತಿಯಲ್ಲಿ ಲೀನ ಆಗಿರುವವರು ಮತ್ತು ಸದಾ ತಂದೆಯ ಸರ್ವ ಕಾರ್ಯದಲ್ಲಿ ಸಮಯ ಸಂಕಲ್ಪ ತೊಡಗಿಸುವವರು. ಏಕೆಂದರೆ ಸಂಗಮ ಯುಗದಲ್ಲಿ ಸಮಯ ಮತ್ತು ಸಂಕಲ್ಪದ ಮಹತ್ವ ಬಹಳ ಇದೆ. ಒಂದು ಜನ್ಮದಲ್ಲಿ ಅನೇಕ ಜನ್ಮಗಳ ಪ್ರಾರಬ್ಧ ಮಾಡಿಕೊಳ್ಳುವಂತಹ ಇಂತಹ ತೀವ್ರ ಪುರುಷಾರ್ಥಿ ಪ್ರತಿ ಗುಣ ಪ್ರತಿ ಶಕ್ತಿಯನ್ನು ಪ್ರತಿ ಸಮಯದನುಸಾರ ಕಾರ್ಯದಲ್ಲಿ ತೊಡಗಿಸುವಂತಹ ಗುಣಸಂಪನ್ನರಿಗೆ, ಶಕ್ತಿ ಸಂಪನ್ನ ಮಕ್ಕಳಿಗೆ ಬಹಳ ಬಹಳ ಪದಮದಷ್ಟು ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ. ವಿಧಾತನ ಜೊತೆ ವರದಾತ ಆಗಿದ್ದು ಸರ್ವ ಆತ್ಮರುಗಳಲ್ಲಿ ಬಲ ತುಂಬುವಂತಹ ದಯಾಹೃದಯಿ ಭವ. ಒಂದು ವೇಳೆ ಯಾವುದೇ ಆತ್ಮ ಇಚ್ಛುಕನಾಗಿರುತ್ತಾನೆ, ಆದರೆ ಸಾಹಸವಿಲ್ಲದೆ ಇರೋದರಿಂದ ಬಯಸುತ್ತಿದ್ದರೂ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಂದಾಗ ಇಂತಹ ಆತ್ಮರಿಗಾಗಿ ವಿಧಾತ ಅರ್ಥಾತ್ ಜ್ಞಾನದಾತರಾಗುವುದರ ಜೊತೆ ದಯಾ ಹೃದಯಗಳಾಗಿದ್ದು ವರದಾತ ಆಗಿರಿ. ಅವರಿಗೆ ತಮ್ಮ ಶುಭ ಭಾವನೆಯ ವಿಶೇಷ ಬಲವನ್ನು ಕೊಡಿ. ಆದರೆ ಯಾವಾಗ ತಮ್ಮ ಪ್ರತಿ ಸಂಕಲ್ಪ ತಂದೆಗಾಗಿ ಅರ್ಪಣೆಯಾಗಿರುವುದೋ ಆಗಲೇ ಇಂತಹ ವರದಾನಿ ಮೂರ್ತಿಯಾಗಲು ಸಾಧ್ಯವಾಗುವುದು. ಪ್ರತಿ ಸಮಯ ಪ್ರತಿ ಕರ್ಮದಲ್ಲಿಯೂ ಅರ್ಪಣೆಯಾಗಿರುತ್ತೇನೆ ಎಂಬ ವಚನವನ್ನು ತೆಗೆದುಕೊಳ್ಳಲಾಗಿದೆ.
ಅದನ್ನು ಪಾಲನೆ ಮಾಡಿರಿ. ಸುವಾಕ್ಯ: ತಮ್ಮ ಸತ್ಯ ಸ್ವರೂಪದ ಸ್ಮೃತಿಯಿದ್ದರೆ ಸತ್ಯತೆಯ ಶಕ್ತಿ ಬಂದುಬಿಡುತ್ತದೆ. ಅವ್ಯಕ್ತ ಸೂಚನೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ಬಾಪ್ದಾದ ಈಗ ಒಬ್ಬೊಬ್ಬ ಮಕ್ಕಳ ಮಸ್ತಕದಲ್ಲಿ ಸಂಪೂರ್ಣ ಪವಿತ್ರತೆಯ ಹೊಳೆಯುತ್ತಿರುವ ಮಣಿಯನ್ನು ನೋಡಲು ಬಯಸುತ್ತಾರೆ. ಆತ್ಮೀಯತೆಯಿಂದ ಹೊಳೆಯುತ್ತಿರುವ ನಯನ ನೋಡಲು ಬಯಸುತ್ತಾರೆ. ಮಾತಿನಲ್ಲಿ ಮಧುರತೆ, ವಿಶೇಷತೆ, ಅಮೂಲ್ಯ ಮಾತು ಕೇಳಲು ಬಯಸುತ್ತಾರೆ ಮತ್ತು ಕರ್ಮದಲ್ಲಿ ಸಂತುಷ್ಟತೆ, ನಿರ್ಮಾಣತೆ ಸದಾ ನೋಡಲು ಬಯಸುತ್ತಾರೆ. ಒಳ್ಳೆಯದು. ಓಂ ಶಾಂತಿ.